ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಎನ್ನ ಆಧ್ಯಾತ್ಮ ಬಂಧುಗಳೇ, ನಾವೆಲ್ಲರೂ ರೂಢಿಯ ಮಾತಿನೊಳಗ ಒಂದು ಮಾತನ್ನು ಹೇಳ್ತೇವೆ. ಎಲ್ಲ ಕಡೆ ನಾವು ಈ ಮಾತನ್ನು ಕೇಳ್ತೇವೆ. ಏನು ಅಂದ್ರೆ ರಾಜ ಪ್ರತ್ಯಕ್ಷ ದೇವತಾ ಅಂಥೇಳಿ. ಅಂದ್ರೆ ಯಾರು ನಮ್ಮನ್ನು ಆಳ್ತಾರಲ್ಲ ಅವರು ದೇವರ ಒಂದು ಸಮಾನ ಸ್ಥಾನದೊಳಗೆ ಇರ್ತಾರ ಅಂತಕ್ಕಂಥದ್ದು. ಆದ್ರೆ ನಮಗೆ ಯಾರಿಗೂ ಒಂದು ವಿಷಯ ಗೊತ್ತಿಲ್ಲ, ಇದು ಎಲ್ಲಿ ಉಲ್ಲೇಖ ಆಗೈತಿ ಅಂತಕ್ಕಂಥದ್ದು. ಜೊತೆಗೆ ಇವೆಲ್ಲವೂ ಸಹಿತ ಇತಿಹಾಸದೊಳಗೆ ಬರ್ತಕ್ಕಂಥ ಮಾತುಗಳಂತ ಹೇಳಿ ನಾವು ತಿಳಿದುಕೊಂಡೇವಿ. ಆದ್ರೆ ರಾಜ ಯಾವಾಗ ದೇವರ ಆಗ್ತಾನ ಅನ್ನೋದನ್ನ ಸರ್ವಜ್ಞ ಕವಿ ತನ್ನ ಒಂದು ತ್ರಿಪದಿಯೊಳಗ ಬಹಳಷ್ಟು ಸುಂದರವಾಗಿ ಬರೆದಿದ್ದಾನ. ರಾಜನಿಗೆ ಆ ದೇವನಾಗ್ತಕ್ಕಂಥ ಗುಣ ಯಾವಾಗ ಬರ್ತತಿ ಅನ್ನೋದನ್ನ ಒಂದು ತ್ರಿಪದಿಯೊಳಗ ಹೀಗೆ ಬರೆದಿದ್ದಾನ. ದೊರೆತನವ ಮಾಡುವರು, ಕರೆದು ಅನ್ನವ ನೀಡುವರು, ಉರಗಭೂಷಣನ ನೆನೆಯುವರು, ಧರೆಯೊಳಗೆ ನರರಲ್ಲ ನೋಡ ಸರ್ವಜ್ಞ ಅಂಥೇಳಿ. ಅಂದ್ರೆ ಈ ಎಲ್ಲ ಕೆಲಸಗಳನ್ನು ಯಾರು ಮಾಡ್ತಾರಲ್ಲ ಅವರು ಈ ಜಗತ್ತಿನೊಳಗಿದ್ರೂ ಸಹಿತ ಅವರು ನರರಲ್ಲ, ಅವರು ದೇವರ ಒಂದು ಸಮಾನ ಸ್ಥಾನದೊಳಗೆ ಇರ್ತಕ್ಕಂಥವ್ರು ಅಂತಕ್ಕಂಥದ್ದು. ಇದರ ಅರ್ಥ ಏನಪ್ಪಾ ಅಂದ್ರೆ ಜಗತ್ತನ್ನು ಆಳುವಂಥವ್ರಿಗಿರ್ತಕ್ಕಂಥ ಇರಬೇಕಾದಂಥ ಅತ್ಯಂತ ಪ್ರಮುಖವಾದ ಲಕ್ಷಣಗಳು, ಗುಣಗಳು ಏನು ಅಂತ ಅನ್ನೋದನ್ನ ಈ ಒಂದು ತ್ರಿಪದಿಯೊಳಗೆ ಬಹಳ ಸ್ಪಷ್ಟವಾಗಿ ಸರ್ವಜ್ಞ ಕವಿ ತಿಳಿಸ್ತಾನೆ. ದೊರೆತನವ ಮಾಡುವರು, ಮೊದಲೇ ಕೆಲಸ ಏನಪ್ಪಾ ಅಂದ್ರೆ ಎಲ್ಲರ ಮೇಲೆ ಏನು ಮಾಡ್ತಾರಂದ್ರೆ ಹಿರಿಯತನವನ್ನು ಮಾಡ್ತಾರೆ. ಹಿರಿಯತನ ಅಂತಂದ್ರೆ ನ್ಯಾಯಸಮ್ಮತವಾದ, ಧರ್ಮಸಮ್ಮತವಾದ, ನೀತಿ ಸಮ್ಮತವಾದ ಆ ಎಲ್ಲ ಒಂದು ಕಾನೂನುಗಳನ್ನು ತಿಳಿದು ತಪ್ಪಿಗೆ ತಪ್ಪು ಆ ಒಂದು ಸಜ್ಜನರ ಒಂದು ರಕ್ಷಣೆಯನ್ನು ಮಾಡ್ತಕ್ಕಂಥ ಹೊಣೆಯನ್ನು ಹೊತ್ತಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಆ ದೊರೆತನ ಉಳ್ಳಂಥವರು, ಅಧಿಕಾರ ಉಳ್ಳಂಥವರು, ಜನರ ಒಂದು ರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ತಂಥವರ ಒಂದು ಆದ್ಯ ಕರ್ತವ್ಯ ಆಗೈತಿ ಅಂತಕ್ಕಂಥದ್ದು. ಎರಡನೇ ಕೆಲಸ ಏನು ಹೇಳ್ತಾನಂತಂದ್ರೆ ಕರೆದು ಅನ್ನವ ನೀಡುವರು. ಬರೇ ಮತ್ತೊಬ್ಬರ ಮೇಲೆ ನಿರ್ಣಯ ಮಾಡ್ಕೊಂತ ಹಿರಿಯತನವನ್ನು ಮಾಡ್ಕೊಂತ ಹೋಗುವುದಷ್ಟೇ ಇವರ ಕರ್ತವ್ಯ ಅಲ್ಲ, ಅವ್ರು ಏನು ಮಾಡ್ಬೇಕಂತಂದ್ರೆ ಅನ್ನದಾನವನ್ನು ಮಾಡಬೇಕು ಅಂತೇಳಿ ಸ್ಪಷ್ಟವಾಗಿ ಸರ್ವಜ್ಞ ಕವಿ ಹೇಳ್ತಾನೆ. ಕರೆದು ಅನ್ನವ ನೀಡುವರು ಅಂದ್ರೆ ಅವ್ರು ಯಾರು ಅವ್ರ ಮನೆಗೆ ಬರದೇ ಇದ್ರೆ ತಾವಾಗ್ಲಿ ಹೋಗಿ ಕರೆದು ಮಂದಿಗೆ ಅನ್ನವನ್ನು ಉಣಿಸ್ತಕ್ಕಂಥವ್ರು ಯಾರು ಅಂತಂದ್ರೆ ನಿಜವಾದ ದೊರೆಗಳು ಅಂತಕ್ಕಂಥದ್ದು. ಉರಗಭೂಷಣನ ನೆನೆವರು, ಅವರಿಗೆ ಸಾಕಷ್ಟು ಅಷ್ಟೈಶ್ವರ್ಯ ಸಂಪತ್ತಿದ್ರೂ ಸಹಿತ ಬಂಗಾರ ಬೆಳ್ಳಿ ಹೊಲ ಮನಿ ಧನ ಕನಕಾದಿಗಳು ಎಲ್ಲವೂ ಇದ್ರೂ ಸಹಿತ ಮೊದಲೇಕ ಧರ್ಮವನ್ನು ಪಾಲನೆ ಮಾಡಿ ನ್ಯಾಯವನ್ನು ಒದಗಿಸ್ಬೇಕು. ಎರಡನೇ ಕೆಲಸ ಏನಪ್ಪಾ ಅಂದ್ರೆ ಯಾರು ಬರದೇ ಇದ್ರು ತಾವಾಗಿ ಹೋಗಿ ಅವರಿಗೆ ಕರೆದು ಏನು ಮಾಡ್ಬೇಕಂದ್ರೆ ಅನ್ನದಾನವನ್ನು ಮಾಡ್ಬೇಕು. ಇದು ಎರಡನೇದ್ದು. ಇನ್ನು ಮೂರನೇದ್ದು ಏನಪ್ಪಾ ಅಂದ್ರೆ ಉರಗಭೂಷಣನ ನೆನೆಯುವುದು. ಪ್ರತಿನಿತ್ಯ ತಮಗೆ ಸಿಕ್ಕಂತ ಬಿಡುವಿನ ವೇಳೆಯೊಳಗೆ ಯಾರನ್ನ ಸ್ಮರಣೆ ಮಾಡಬೇಕು ಅಂತಂದ್ರೆ ಆ ಜಗದೊಡೆಯನಾಗಿರ್ತಕ್ಕಂಥ ಪರಮಾತ್ಮನ ನಾಮಸ್ಮರಣೆಯನ್ನ, ಪರಮಾತ್ಮನ ಪೂಜೆಯನ್ನ ಸದಾವಕಾಲ ಮಾಡ್ತಾ ಇರಬೇಕು ಅಂತ ಹೇಳಿ ಹೇಳ್ತಾರ. ಇದರ ಅರ್ಥ ಏನಪ್ಪಾ ಅಂದ್ರೆ ಮೊದಲಿಗೆ ಧರ್ಮ ಬಂತು, ಎರಡನೇಕ ಅನ್ನದಾನ ಬಂತು, ಮೂರನೇಕ ಏನು ಬಂತಪ್ಪ ಅಂದ್ರೆ ನಾವು ಪ್ರತಿನಿತ್ಯ ಕೈಗೊಳ್ತಕ್ಕಂಥ ಕಾರ್ಯಗಳು ಅಂದ್ರೆ ನಾವು ಆಚರಣೆ ಮಾಡ್ತಕ್ಕಂಥ ಪದ್ಧತಿಗಳು ಬಂದು ಧರೆಯೊಳಗೆ ನರರೆಲ್ಲ ನೋಡ ಸರ್ವಜ್ಞ. ಈ ಮೂರು ಕಾರ್ಯಗಳನ್ನು ಯಾರು ಶ್ರದ್ಧಾಭಕ್ತಿಯಿಂದ ಮಾಡ್ತಾರಲ್ಲ, ಒಂದನೇದ್ದು ಧರ್ಮವನ್ನು ಪಾಲನೆ ಮಾಡೋದು, ಎರಡನೇದ್ದು ಅನ್ನದಾನವನ್ನು ಮಾಡೋದು, ಮೂರನೇದ್ದು ತಮಗೆ ಸಿಕ್ಕಂತ ಬಿಡುವಿನ ವೇಳೆಯೊಳಗ ಪರಮಾತ್ಮನ ನಾಮಸ್ಮರಣೆಯನ್ನ ಯಾರು ಮಾಡ್ತಾರಲ್ಲ ಇವ್ರು ಯಾರು ಅಂತಂದ್ರ ಈ ಧರೆಯೊಳಗಿರ್ತಕ್ಕಂಥವ್ರು ಯಾರು ಅಂತಂದ್ರ ಇವರು ನರರಲ್ಲ, ಇವರು ಏನಪ್ಪಾ ಅಂದ್ರ ದೇವರುಗಳು, ದೇವರ ಒಂದು ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಅಂತಕ್ಕಂಥದ್ದು. ಇಂಥವ್ರ ಕೈಯೊಳಗ ರಾಜ್ಯದ ಅಧಿಕಾರ ಹೋದ್ರ ರಾಜ ಸುಭಿಕ್ಷವಾಗಿ ಏನ್ ಮಾಡ್ತದಂದ್ರೆ ಸಮೃದ್ಧಿಯ ಪಥದೊಳಗ ನಡಿತೈತಿ ಅಂತಕ್ಕಂಥ ಮಾತನ್ನ ಸರ್ವಜ್ಞ ಕವಿ ಬಹಳ ಸ್ಪಷ್ಟವಾಗಿ ತನ್ನ ಒಂದು ತ್ರಿಪದಿಯೊಳಗ ಬರಿತಾನೆ. ಇಷ್ಟು ಸರಳವಾದಂತಹ ಎಲ್ಲರಿಗೂ ಚಿರಪರಿಚಿತವಾಗುವಂಥ ಎಲ್ಲರಿಗೂ ಆಚರಣೆಯನ್ನ ಮಾಡಲಿಕ್ಕೆ ಯೋಗ್ಯವಾದಂತಹ ತ್ರಿಪದಿಗಳನ್ನ ಬರೆದಿರತಕ್ಕಂಥ ಆ ಸರ್ವಜ್ಞ ಕವಿಗೆ ಮತ್ತೊಮ್ಮೆ ಮಗದೊಮ್ಮೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ನುಡಿಗಳನ್ನ ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ.